ಗಗನದಲ್ಲಿ ಚುಟುಕಾದ ಹೊಳೆಯುವ ನಕ್ಷತ್ರ ಟ್ವಿಂಕಲ್ ವಾಸಿಸುತ್ತಿದ್ದಳು. ಹೊಳೆಯುವ ಕಣ್ಣುಗಳು ಮತ್ತು ಸಂತೋಷಭರಿತ ನಗು ಹೊಂದಿದ ಟ್ವಿಂಕಲ್ ತನ್ನ ಸುತ್ತಲಿನ ಎಲ್ಲದರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಹೊಂದಿತ್ತು. ಆಕೆಗೆ ಬಣ್ಣದಿಂದ ಕೂಡಿದ ಪ್ರಪಂಚವೆಂದರೆ ಬಹಳ ಇಷ್ಟ. ಒಂದು ದಿನ ಟ್ವಿಂಕಲ್ ಕೆಳಗೆ ಒಂದು ವಿಶೇಷವಾದ ದೊಡ್ಡ ನೀಲಿ ಮತ್ತು ಹಸಿರು ಬಾಲ್ನು ನೋಡಿದಳು. ಅದು ಭೂಮಿಯೇ. ಟ್ವಿಂಕಲ್ನ ಕುತೂಹಲ ತೀವ್ರಗೊಂಡಿತು. ಆಕೆಗೆ ಆ ಸ್ಥಳವು ಹೇಗೆ ಇರಬಹುದು ಎಂಬುದನ್ನು ತಿಳಿದುಕೊಳ್ಳಲು ಆಸೆಯಾಯಿತು. ಟ್ವಿಂಕಲ್ ಜ್ಞಾನಿಯಾಗಿರುವ ಚಂದಿರನನ್ನು ಭೂಮಿಯ ಬಗ್ಗೆ ಕೇಳಲು ತೀರ್ಮಾನಿಸಿತು. ಚಂದಿರನು ಭೂಮಿಯನ್ನು ಅದ್ಭುತವಾದ ಸ್ಥಳವೆಂದು ಹೇಳಿ ಆಕೆಗೆ ಅದನ್ನು ನೋಡ ಹೋಗಲು ಹೇಳಿತು. ಟ್ವಿಂಕಲ್ ಸಂತೋಷದಿಂದ ಭೂಮಿಗೆ ಹೋಗಲು ನಿರ್ಧರಿಸಿದಳು. ಒಂದು ಹೊಳೆಯುವ ಬೆಳಕಿನ ಸಿಡಿಲಿನಂತೆ ಟ್ವಿಂಕಲ್ ಒಂದು ಚುಟುಕಾದ ನಕ್ಷತ್ರವಾಗಿ ಹಾರುವಾಗ ಬೆಳ್ಳಿಯ ರೇಖೆಗಳನ್ನು ಮತ್ತು ಹೊಳೆಯುವ ಹಗ್ಗವನ್ನು ಬಿಡುತ್ತಾ ಹಾರಿದಳು. ಕೆಳಗಡೆ ಸ್ಯಾಮ್ ಎಂಬ ಹುಡುಗ ಇದನ್ನು ಗಮನಿಸಿದನು. ಆಕಾಶದಲ್ಲಿ ಹೊತ್ತಿರುವ ಅದ್ಭುತ ಬೆಳಕನ್ನು ನೋಡಿ ಆಶ್ಚರ್ಯಚಕಿತನಾದನು. ಟ್ವಿಂಕಲ್ ಮೃದುವಾಗಿ ಹಸಿರು ಬೆಟ್ಟದ ಮೇಲೆ ಇಳಿದಳು. ಅಲ್ಲಿ ಸ್ಯಾಮ್ ಅದೇನಿರಬಹುದು ಎಂದು ಆಶ್ಚರ್ಯದಿಂದ ಕಾಯುತ್ತಿದ್ದನು. ಸ್ಯಾಮ್ನ ದೊಡ್ಡ ಕುತೂಹಲದ ಕಣ್ಣುಗಳು ಮತ್ತು ಸಂತೋಷಭರಿತ ನಗು ಟ್ವಿಂಕಲ್ ಅನ್ನು ಸ್ವಾಗತಿಸಿದವು. ಟ್ವಿಂಕಲ್ ಕೆಳಗೆ ಬಂದು ಸ್ಯಾಮ್ನನ್ನು ಮಾತಾಡಿಸಿ ಗೆಳೆತನ ಬೆಳೆಸಿದಳು. ಈ ಇಬ್ಬರು ಹೊಸ ಸ್ನೇಹಿತರು ರಾತ್ರಿ ಇಡೀ ಮಾತನಾಡಿದರು. ಸ್ಯಾಮ್ ನದಿಗಳು, ಪರ್ವತಗಳು ಮತ್ತು ಪ್ರಾಣಿಗಳ ಕುರಿತಾದ ಕಥೆಗಳನ್ನು ಹಂಚಿಕೊಂಡನು ಮತ್ತು ಟ್ವಿಂಕಲ್ ತನ್ನ ಬಾಹ್ಯಾಕಾಶದ ಕಥೆಗಳನ್ನು ಹಂಚಿಕೊಂಡಳು. ಅವರು ನಕ್ಕರು, ಜೊತೆಗೂಡಿ ಸಂತೋಷದಿಂದ ಕಾಲ ಕಳೆದರು. ಹೀಗೆ ಬೆಳಗಾಯಿತು. ಟ್ವಿಂಕಲ್ನ ಹೊಳಪು ನಿಧಾನವಾಗಿ ಮಾಯವಾಯಿತು. ಆಕೆ ಗಗನಕ್ಕೆ ಹಿಂತಿರುಗಬೇಕಿತ್ತು. ಸ್ಯಾಮ್ಗೆ ತನ್ನ ಸ್ನೇಹಿತೆಯನ್ನು ಕಳುಹಿಸಲು ದುಃಖವಾಯಿತು. ಆದರೂ ಭಾರವಾದ ಮನಸ್ಸಿನಿಂದ ಅವಳನ್ನು ಕಳುಹಿಸಿದನು ಹಾಗೂ ಅವಳ ಹಿಂತಿರುವಿಕೆಗೆ ಕಾಯುವುದಾಗಿ ಹೇಳಿದನು. ಟ್ವಿಂಕಲ್ ತನ್ನ ಹೊಳಪನ್ನು ಬಿಟ್ಟು ಗಗನಕ್ಕೆ ಏರಿದಳು. ಮತ್ತೆ ಬಾಹ್ಯಾಕಾಶದಲ್ಲಿ ಟ್ವಿಂಕಲ್ ಹೆಚ್ಚಿನ ಹೊಳೆಯುವ ಬೆಳಕಿನಿಂದ ಮಿಂಚುತ್ತಿದ್ದಳು. ಅವಳ ಬೆಳಕು ಸದಾ ಭೂಮಿಯ ಮೇಲಿರುವ ತನ್ನ ಸ್ನೇಹಿತನನ್ನು ತಲುಪುತ್ತಿತ್ತು. ಪ್ರತಿ ರಾತ್ರಿ ಸ್ಯಾಮ್ ತನ್ನ ಗೆಳತಿಯನ್ನು ಕಂಡು ಖುಷಿಪಡುತ್ತಿದ್ದನು. ಅವರು ಎಷ್ಟೇ ದೂರದಲ್ಲಿದ್ದರೂ ಅವರ ಸ್ನೇಹ ಎಂದೆಂದಿಗೂ ಶಾಶ್ವತವಾಗಿ ಉಳಿಯಿತು. Hit like, share and subscribe.